ಮರಳಿ ಗ್ರಾಮದಲ್ಲಿ 13 ವರ್ಷಗಳ ನಂತರ ನಡೆಯುತ್ತಿರುವ ದೇವಿರಮ್ಮ ಮತ್ತು ಲಕ್ಷ್ಮೀದೇವಿ ಹಬ್ಬಕ್ಕೆ ತನ್ನದೇ ಆದ ಇತಿಹಾಸ ಹಾಗೂ ಹಿನ್ನೆಲೆ ಇದೆ. ಭ್ರಾತೃತ್ವ ಹಾಗೂ ಜಾನಪದ ಸೊಗಡಿನ ಹಬ್ಬಕ್ಕೆ ಮಹತ್ವ ಬಂದಿದೆ. ಪಾಂಡವಪುರ ತಾಲೂಕಿನ ಹಿರೇಮರಳ್ಳಿಯಲ್ಲಿ 13 ವರ್ಷಗಳ ನಂತರ ನಡೆಯುವ ಅದ್ದೂರಿ ಹಬ್ಬಕ್ಕೆ ಅದ್ದೂರಿ ಸದ್ಧತೆ ಮತ್ತು ಪ್ರಬುದ್ಧತೆ ಕಂಡುಬರುತ್ತಿದೆ. ಜಾನಪದ ಹಬ್ಬಗಳು ಗ್ರಾಮಸ್ಥರಿಗೆ ಹೊಸ ಚೈತನ್ಯ ಸ್ಫೂರ್ತಿ ನೀಡುತ್ತಿದ್ದವು. ಊರಿನ ಮನೆಗಳು ಸ್ವಚ್ಛವಾಗಿರುತ್ತಿದ್ದವು. ಮರೆತು ಹೋಗಿರುವ ನೆಂಟರುಗಳ ಸಂಬಂಧ ಗಟ್ಟಿಯಾಗಿದ್ದವು. ಅಂಥ ಹಬ್ಬಗಳು ಕಣ್ಮರೆಯಾಗುತ್ತಿದ್ದವು. ಈಗ ಅಂಥದ್ದೇ ಹಬ್ಬ ಇಲ್ಲಿ ಮರುಕಳಿಸಿದೆ. 3 ದಿನಗಳಲ್ಲಿ ನಡೆಯುವ ಈ ಹಬ್ಬ ಊರಿನ ಜನರಲ್ಲಿ ಉಲ್ಲಾಸವನ್ನು ಉಂಟು ಮಾಡಿದೆ. ಎಲ್ಲರೂ ಒಟ್ಟಾಗಿ ಹಾಡು ಕುಣಿದು ಆಚರಿಸುವ ಈ ಹಬ್ಬಕ್ಕೆ ತನ್ನದೇ ಆದ ವಿಶಿಷ್ಟ ಇದೆ. ಅಧಿಕಾರ ವಿಕೇಂದ್ರೀಕರಣದಿಂದಾಗಿ ಮಾನವೀಯ ಸಂಬಂಧಗಳನ್ನೇ ಮರೆತು ಪೈಪೋಟಿಗಿಡಿದು ಮನಸ್ಸಿನ ನೆಮ್ಮದಿಯನ್ನು ಇಲ್ಲಿನ ಜನ ಕಂಡುಕೊಳ್ಳುತ್ತಿದ್ದಾರೆ. ಹೆಬ್ಬಾಳಿಯನ್ನು ಲಕ್ಷ್ಮೀದೇವಿ ಗುಡಿಯಿಂದ ನಮ್ಮ ರಂಗಮಂಟಪಕ್ಕೆ ತಂದು ಮಡಗಿದ್ದೇವೆ. ಅಲ್ಲಿಂದ ನೇರವಾಗಿ ದೇವಿರಮ್ಮ ಗುಡಿಗೆ ತಲುಪಿ ಅಲ್ಲಿಂದ ನೇರ ಪೂಜೆ ಮುಖಾಂತರ ಮೆರವಣಿಗೆ ಮುಖಾಂತರ ನಮ್ಮ ಲಕ್ಷ್ಮೀದೇವಿ ಗುಡಿ